ಹೌದು ಸರ್, ಬೆಳಗ್ಗೆ ಸಾಯಂಕಾಲ 9 ಗಂಟೆ ಸುಮಾರು 2 ಜನ ಬಂದರು ಗಾಡಿಯಲ್ಲಿ. ಒಬ್ಬರು ಗಾಡಿ ಮುಂದೆ ನಿಲ್ಲಿಸ್ಕೊಂಡ್ರು, ಒಬ್ಬರು ಬಂದು ಸಿಗರೇಟ್ ಕೇಳಿದರು. 2 ಪ್ಯಾಕ್ ಸಿಗರೇಟ್ ಕೊಡೋ ಅಂದರು. ನಾನು ಸಾಕೊಂಡು ಹಿಂಗೆ ನೋಡಿದೆ, 2 ಪ್ಯಾಕ್ ಸಿಗರೇಟ್ ಕೊಡು ಅಂದರು. ಯಾವುದು ಅಂದೆ, ಕಿಂಗ್ ಕೊಡು ಅಂದರು. ಕಿಂಗ್ ಇಲ್ಲ ಅಣ್ಣ ಅಂದೆ. ಅಷ್ಟಮೇಲೆ ಲೈಟ್ಸ್ ಇದೆ ಅಂದೆ. ಲೈಟ್ಸ್ ಕೊಟ್ಟೆ, ಅರ್ಧ ಪ್ಯಾಕ್ ಇತ್ತು, ಅರ್ಧ ಪ್ಯಾಕ್ ಕೊಟ್ಟೆ. 1 ಪ್ಯಾಕ್ ಕೊಡು ಅಂದರು. 1 ಪ್ಯಾಕ್ ಇಲ್ಲ ಅಣ್ಣ, ಅರ್ಧ ಪ್ಯಾಕ್ ಇದೆ, ಇವು ಸಿಗರೇಟ್ ಸಿಗುತ್ತೆ ಅಲ್ಲ, ಡಿಮ್ಯಾಂಡ್ ಇದೆ, ಬೇರೆ ಕಡೆಯಲ್ಲೆಲ್ಲ ತೊಗೊಂಡು ಬಂದೆ, ಇರೋದಿಷ್ಟಿದೆ, 4 ಇದೆ, ಅರ್ಧ ಪ್ಯಾಕ್ ತೊಗೊಂಡೆ ಕೊಟ್ಟೆ. ಆಮೇಲೆ 1 ಪ್ಯಾಕ್ ಸ್ಮಾಲ್ ಕೇಳಿದ್ರು, ಸ್ಮಾಲು ಕೊಟ್ಟೆ. ಕಾಸು ಕೇಳಿದೆ, ಮಸಿ ಅವ್ರಿಗೆ ಕೊಡ್ತಾರೋ ಅಂತ ಹೇಳಿದ್ರು. ಏನಣ್ಣ ಅಂದೆ. ಮಸಿ ಅವ್ರಿಗೆ ಗೊತ್ತಿಲ್ಲ ನನಗೆ, ಕಾಸು ಕೇಳ್ತೀನೋ ಅಂದರು. ನಾನು ನಂಗೆ ಅವೆಲ್ಲ ಗೊತ್ತಿಲ್ಲ ಅಣ್ಣ, ಕಾಸು ಕೊಡಿ ಅಂದೆ. ಆಮೇಲೆ ಮತ್ತೆ ಹಂಗೆ ನಿಂತ್ಕೊಂಡಿದ್ರು. ಆಮೇಲೆ ಪಕ್ಕದಾಗಿದ್ರು, ಅವ್ರು ಬೆಣ್ಣೆಯವ್ರು ಕೊಡ್ತಾರ ಅಂತ ಕೇಳಿದೆ. ಬೆಣ್ಣೆಯವ್ರು ಸ್ವಲ್ಪ ನಂಗೆ ಗೊತ್ತಿದ್ರು, ಅವ್ರು ಕೊಡ್ತಾರ ಅಂತ ಕೇಳಿದೆ. ಅಷ್ಟು ಸುಮ್ಮನೆ ಇದ್ದಂಗೆ ಮಾಡಿಬಿಟ್ಟು ಆಮೇಲೆ 10 ನಿಮಿಷಕ್ಕೆ ಒಬ್ಬ ಕಸ್ಟಮರ್ನ ಮಕ್ಕ ಯಾಕೆ ನೋಡ್ತಾ ಇದೀಯ, ನೀನು ಯಾರು ಅಂದ್ಬಿಟ್ಟು ಅವನಿಗೆ ಮಕ್ ಮೇಲೆ ಹೊಡೆದ್ರು. ಆಮೇಲೆ ಕಾಲಿಂದೆಲ್ಲ ಒದ್ರು, ಅವನಿಗೆ ಕೆಳಗಡೆಲ್ಲ ರೋಡಲ್ಲಿ ಹಾಕಿ ತುಳಿದಾಡಿದ್ರು. ತುಳಿದಾದ ತಕ್ಷಣ ಅವ್ನು ಹೊಡೆದ ತಕ್ಷಣ ನನ್ನ ಹತ್ರ ಮತ್ತೆ ಬಂದು ಆ ಸೋಕೇಸ್ ಆಗಿರೋ ರಾಡು ಮತ್ತು ಬಾಟ್ಲಿ ಎತ್ಕೊಂಡು ಬಿಸಾಡಿದ್ರು. ನೀನು ನಮ್ಮನ್ನ ಕೆಟ್ಟ ಶಬ್ದನೆಲ್ಲ ಬೈದು ನನ್ನ ಕಾಸು ಕೇಳ್ತೀಯಾ, ನಾನು ಯಾರಂತ ಗೊತ್ತಿಲ್ವ ನಿನಗೆ, ನಮ್ಮ ಇರ್ತೀಯ ನೀನು, ಹಾಗೆ ಹೀಗೆಲ್ಲ ಅಂತ ಎದುರಿಸಿ ಬಾಟ್ಲಿ ಎತ್ತಿ, ಎಷ್ಟು ಬಾಟ್ಲಿ ಅದ, 5-6 ಬಾಟ್ಲಿ ಅದ, ಬಾಟ್ಲೆಲ್ಲ ಹೊಡೆದ್ರು. ಆಮೇಲೆ ಈಗ ಬೀಡ ಐಟಮ್ನೆಲ್ಲ ನನ್ನ ಅಟ್ಯಾಕ್ ಮಾಡಿದ್ರು, ಹೊಡೆದ್ರು. ನಾನು ತಪ್ಸ್ಕೊಳಕ್ಕೆ ಟ್ರೈ ಮಾಡಿದೆ. ಅದಕ್ಕೆ ಅಣ್ಣ ಕೊಟ್ಟಿದ್ದೀನಿ ಅಣ್ಣ, ಕೇಳಿದೆಲ್ಲ ಕೊಟ್ಟಿದ್ದೀನಿ, ಆಯ್ತು ಬಿಡಿ ಅಣ್ಣ, ನಿನ್ನೇನಣ್ಣ ನಿಮ್ಮ ಮರ್ಯಾದೆ ಕೊಟ್ಟಿದ್ದೀನಿ, ಬೆಳೆಯ ಕೊಡ್ತೀರಾ ಅಂತ ಕೇಳಿದೆ, ಅಷ್ಟೇ ಬಿಟ್ಟರೆ ಇನ್ನೇನು ಕೊಟ್ಟಿನಿ, ಆಯ್ತು ಬಿಡಿ ಸರ್ ಅಂತಲೇ ಹೇಳಿದೆ. ನಮ್ಮ ಹಾಗೆ ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಸಿಕ್ಕ ರಾಡು ಐಟಮ್ ಎಲ್ಲ ಎತ್ತು ಹೊಡೆದ್ರು. ನಂಗೆ ತುಂಬ ಭಯ ಇದೆ. ಆಮೇಲೆ ಎಲ್ಲ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರು. ಆ ಕಂಪ್ಲೇಂಟ್ ಕೊಡೋಕ್ಕೂ ಆ ಒಂದು ಮಾರಕಾಸ್ತ್ರದಿಂದ ಒಬ್ಬರು ಸೈಡಲ್ಲಿ ಫಸ್ಟ್ ಬಂದು ಸಿಗರೇಟ್ ಕೇಳಿದ್ರಲ್ಲ, ಅವರು ಒಂದು ಎತ್ಕೊಂಡ್ರು, ಹಿಂಗೆ ಸ್ವಿಚ್ ಹಾಕಂತ ಬಂದರು. ನಾನು ಸರಿಯಾಗಿ ನೋಡಲಿ, ಹಿಂದಕ್ಕೆ ಸರ್ಕೊಂಡೆ, ಅದನ್ನ ಅರ್ಧ ಕಾಣಿಸ್ತು ನನಗೆ. ಹಿಂದಕ್ಕೆ ತಪ್ಸ್ಕೊಂಡು ನಾನು ಕೆಳಸ್ಬೇಕೆ ಕಡೆ ಹಿಂದಕ್ಕೆ ಸರ್ಕೊಂಡೆ. ನಂಗೆ ತುಂಬ ಭಯ ಆಯ್ತಿದೆ. ಮುಂದೆ ನಾನು ಹೆಂಗೆ ಇರಬೇಕು, ಬದುಕಬೇಕು ಬೆಂಗಳೂರಲ್ಲಿ. ನಾನು 20 ವರ್ಷದ ಅಂಗಡಿ ಮಾಡ್ಕೊಂಡು ದುಡ್ಕೊಂಡು ಹೆಣ್ಣು ಮಕ್ಕಳು ಸಾಕೊಂಡು ಬಡ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀನಿ. ದಿನ ಬರೀ ಈಗ ಇದೇ ಸಮಸ್ಯೆ. ಬೀಡಂಗಡಿ ನಮ್ದಂತ ಅಲ್ಲ, ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಅಂಗಡಿ ತುಂಬ ಸಮಸ್ಯೆ ಇದೆ. ಕೆಲವು ಹೇಳೋಕ್ಕಾಯ್ತಲ್ಲ, ನನಗೂ ಹೇಳೋಕ್ಕೂ ಭಯನೇ ಇದೆ. ಇಲ್ಲ ಸರ್, ನಾನು ಒಳಗಡೆ ಇದ್ದೆ, ಚಾಕು ತೋರಿಸಿದ್ರು ಅವರು. ತೋರಿಸಿ ಚುಚ್ಚಕ್ಕೆ ಹಿಂಗೆ ಬಂದರು. ನಾನು ಹಿಂದಕ್ಕೆ ಸರ್ಕೊಂಡೆ, ನಾನು ಸಡಲ್ನ ಸರ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಕೈಯೆಲ್ಲ ಮುಗಿದೆ. ನಾನು ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಲ್ಲ, ನನಗೆ ಅವ್ರ ಹೆಸರು ಹೇಳಿದ್ರೆ ನಂಗೆ ಗೊತ್ತಾಯ್ತಾ ಇಲ್ಲ. ಇಂಥವ್ರು ಕೊಡ್ತಾರ ಅಂತ ಅಷ್ಟು ಕೇಳಿದ್ದೀನಿ, ಯಾಕೆ ಈ ಥರ ಮಾಡ್ತೀರಾ ಅಂದ್ರೆ ಅವ್ರಿಗೆ ಏನು ಮಾತು ಕೇಳಿಸ್ಕೊಳ್ಳೋ ರೀತಿನೇ ಇರಲಿಲ್ಲ. ಏಕ್ದಮ್ ಅಟ್ಯಾಕ್ ಮಾಡೋದು, ಚಿಕ್ಕ ಬಾಟ್ಲೆಲ್ಲ ಹೊಡೆದ್ರು, ಇದೆಲ್ಲ ಹೊಡೆದ್ರು, ಇದಕ್ಕೆಲ್ಲ ಬೀಳ್ತು. ಇಲ್ಲ, ಮುಂಚೆ ಬಂದಿದ್ದಾರೆ, ಅವ್ರು ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ಈ ಥರ ಇಲ್ಲ. ನನಗೆ ಅದೇ ಸರ್ ಹೊಡೆದ್ರು, ಅದು ಬಾಟ್ಲಿಂದ ಹೊಡೆದ್ರು. ಬಾಟ್ಲಲ್ಲಿ ಎತ್ತೆತ್ತು ಬಿಸಾಡಿದ್ರು. ನಾನು ಸ್ವಲ್ಪ ಅಂಗಡಿ ಲೆಂತ್ ಇರೋದನ್ನ ತಪ್ಸ್ಕೊಳಕ್ಕೆ ಇದ್ದೆ, ಹಿಂದೆ ತಪ್ಸ್ಕೊಳ್ತಾ ಇದ್ದೆ. 10 ನಿಮಿಷದಲ್ಲಿ ಏನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಹೋದ್ರು ಸರ್. ಏನೇನು ಲಾಸ್ ಆಗಿದೆ ಸರ್? ನಾನು ಇರೋದು ಬಾಟ್ಲು, ಸೋಕೇಸು, ಅಲ್ಲಿರೋ ಐಟಮ್ಗಳು ಎಲ್ಲ ಚಿಂದಿಯಾಗಿದ್ದಾವೆ. ಚಕ್ಲಿ, ನಿಪ್ಪಟ್ಟು, ಕೋಬೇಳೆ, ಬರ್ಫಿ, ಅಲ್ಲಿ ಸಿಗರೇಟ್ ಕೆಲವೆಲ್ಲ ಮಿಸ್ ಆದವು. ಏನೇನಾಯ್ತು ಅಂತ ಆ ಟೈಮಲ್ಲಿ ಏನೂ ಗೊತ್ತಾಗೋಯ್ತು. ಅಷ್ಟು ಪ್ರಾಬ್ಲಮ್ ಆಯ್ತು, ಅಲ್ಲಿ ಸಿಕ್ಕಾಪಟ್ಟೆ ಆಯಿತು. ಮತ್ತೆ ತೊಂದರೆ ಇದೆ ಸರ್, ಮುಂದೆ ನನಗೆ ಇದರಿಂದ ತುಂಬ ಭಯ ಇದೆ. ಮುಂದೆ ತೊಂದರೆ ಆಗದಂಗೆ ನನಗೆ ಅಲ್ಲಿ ಏನು ಲಾಸ್ ಆಗಿದೆ ಕಟ್ಕೊಡ್ಬೇಕು. ಮುಂದೆ ನನ್ನ ತಡ್ಡೆಗೆ ಬರ್ದಂಗೆ ಇದ್ರೆ ಮಾತ್ರ ನನಗೆ ಮಾಡೋಕ್ಕೆ ಸಾಧ್ಯ. ಇಲ್ಲ, ನಾನು ಏನಾಯ್ತು ನನಗೆ ಗೊತ್ತಿಲ್ಲ. ಆ ಭಯ ನನಗೆ ಕಾಡ್ತಾ ಇದೆ. ಇದು ನಾನು ಬೆಂಗಳೂರು ಚಿಕ್ಕಪುರ ಅಂಗಡಿಯಲ್ಲಿ ತುಂಬ ತೊಂದರೆ ನಡೀತಿದೆ. ಇದೊಂದು ನಂಗೆ ದಯವಿಟ್ಟು ಇದನ್ನ ಮಾಡಿ ಅವನಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸಾಲ್ವ್ ಮಾಡಿಕೊಡ್ಬೇಕು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.